ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ಅರವಿಂದ್. ನಿಮಗೆಲ್ಲ ಗೊತ್ತಾಯಿದೆ, ಪ್ರತಿದಿನ ನಮ್ಮ ದುನಿಯಾ ಕಾರ್ಯಕ್ರಮದಲ್ಲಿ ಒಂದು ಆಸಕ್ತಿದಾಯಕ ವಿಚಾರವನ್ನು ಆಯ್ಕೆ ಮಾಡ್ಕೋತೀವಿ. ಅದರ ಬಗ್ಗೆ ತಜ್ಞರಿಂದ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸ್ತೀವಿ. ಇವತ್ತು ಕೂಡ ಅಂಥದ್ದೇ ಒಂದು ವಿಶೇಷವಾದ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಪ್ರಸ್ತುತ ರಾಜ್ಯ ರಾಜಕಾರಣಕ್ಕೂ ಹಾವುಗಳಿಗೂ ಏನಾದರೂ ಸಂಬಂಧ ಇದೆಯಾ? ಯಾಕೆಂದರೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎದ್ದು ಅಲ್ಲೋಲ ಕಲ್ಲೋಲವಾದಾಗಲೆಲ್ಲ ಪ್ರಮುಖ ರಾಜಕಾರಣಿಗಳ ಮನೆಗೆ ಹಾವುಗಳು ಭೇಟಿ ಕೊಟ್ಟಿವೆ. ಹಾಗಾದರೆ ಸರ್ಪಕಾಟ ಅಂತಂದರೆ ಏನು? ನಿಜಕ್ಕೂ ಸರ್ಪಕಾಟಗಳು ನಮ್ಮ ಇದರಲ್ಲಿ ಜನಜನಿತವಾಗಿದೆಯಾ? ಈಗ ನಡೀತಾ ಇರತಕ್ಕಂಥ ಪ್ರಸ್ತುತ ರಾಜಕೀಯ ಜಂಜಾಟಕ್ಕೂ ಹಾವುಗಳಿಗೂ ಏನು ಸಂಬಂಧ? ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಮಾಡೋಣ. ಇದೆ ಇವತ್ತಿನ ವಿಶೇಷ ಸರ್ಪಕಾಟ. ಈ ಕುರಿತಂತೆ ಚರ್ಚೆ ಮಾಡೋದಕ್ಕೆ, ಎರಡು ವಿಭಿನ್ನ ಆಯಾಮಗಳಲ್ಲಿ ಚರ್ಚೆ ಮಾಡೋದಕ್ಕೆ ಇಬ್ಬರು ವಿಶೇಷ ಅತಿಥಿಗಳನ್ನು ನಾವು ನಮ್ಮ ಸ್ಟುಡಿಯೋಗೆ ಕರೆಸಿದ್ದೀವಿ. ಒಬ್ಬರು ನಮ್ಮ ಈ ಸ್ಟುಡಿಯೋದಲ್ಲಿ ಖ್ಯಾತ ಜ್ಯೋತಿಷಿ ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಪಂಡಿತರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ನಮ್ಮ ಮೈಸೂರು ಸ್ಟುಡಿಯೋದಲ್ಲಿ ಉರಗ ತಜ್ಞ ಸ್ನೇಕ್ ಶ್ಯಾಮ್ ಅವರು ಕೂಡ ಇದ್ದಾರೆ. ಸ್ನೇಕ್ ಶ್ಯಾಮ್, ನನ್ನ ಧ್ವನಿ ಕೇಳ್ತಾ ಇದ್ದರೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಪಂಡಿತರೇ, ಕಾರ್ಯಕ್ರಮದ ನೇರ ಪ್ರಶ್ನೆ ಇದು. ಮೊದಲ ಪ್ರಶ್ನೆ, ರಾಜ್ಯ ರಾಜಕಾರಣಕ್ಕೂ ಹಾವುಗಳಿಗೂ ಏನಾದರೂ ಸಂಬಂಧ ಇದೆಯಾ? ಖಂಡಿತ ಇದೆ. ಯಾಕೆಂದರೆ ಭೂಮಿಗೆ ಮನುಷ್ಯನಿಗೆ ಸಂಬಂಧ, ಹಾವಿಗೆ ಭೂಮಿಗೆ ಸಂಬಂಧ. ನಾವು ಯಾವಾಗಲೂ ಒಂದು ಭೂಮಿಯನ್ನು ಪೂಜೆ ಮಾಡುವಾಗ ಮೊದಲಿಗೆ ಹೇಳ್ತೇವೆ, ಶೇಷ ಮೂರ್ಧ್ನಿ ಸ್ಥಿತ ರಮ್ಯಾಂ ನಾನಾ ಸುಖ ವಿದಾಯಿನೇಮ್ ಅಂತ. ಈ ಭೂಮಿಯನ್ನು ಹೊತ್ತುಕೊಂಡಿದ್ದವನೇ ಧರಣೀಧರ ಅಂತ ಹೇಳ್ತೇವೆ, ಫಣಿಧರ ಅಂತ ಹೇಳ್ತೇವೆ. ಹಾಗಾಗಿ ಭೂಮಿಯ ತಲೆಯ ಮೇಲೆ, ಶೇಷನ ತಲೆ ಮೇಲೆ ನಮ್ಮ ಭೂಮಿ ಇದೆ, ಭೂಮಿಯ ಮೇಲೆ ನಾವಿದ್ದೇವೆ. ಹಾಗಾಗಿ ನಾಣ್ಯಕ್ಕೆ ಎರಡು ಮುಖ ಇದ್ದಂತೆ ಭೂಮಿ ಅಡಿಗಿರುವಂಥದ್ದಲ್ಲ ಉರಗ, ಭೂಮಿಯ ಮೇಲಿರುವಂಥಲ್ಲ ಧರಣಿಯನ್ನು ಆರುವಂಥ ಧರಣಿಪತಿಗಳು. ಹಾಗಾಗಿ ಧರಣಿಪತಿಗಳಲ್ಲಿ ಯಾವಾದಿಗೂ ತೊಂದರೆಗಳಾಯಿತು ಅಂದರೆ ಆಗ ಅದನ್ನು ಜಾಗೃತಿ ಮೂಡಿಸೋದು ಅಥವಾ ಮುಂದೆ ಆಗತ್ತೆ ಅಂದರೆ ಎಚ್ಚರಿಕೆಯನ್ನು ಮೂಡಿಸುವಂಥದ್ದು ಸರ್ಪಗಳೇ. ಯಾಕಂದರೆ ಅದರ ಜವಾಬ್ದಾರಿ ಅದು. ಭೂಮಿಯಲ್ಲಿ ಆಗುವಂಥ ವ್ಯವಹಾರಗಳಲ್ಲಿ ಇವತ್ತು ಸಾಕಷ್ಟು ಆಗ್ತಾ ಇದೆ, ಗಣಿ ವ್ಯವಹಾರಗಳು, ಭೂಮಿಯಲ್ಲಿರುವಂಥ ಸಂಪತ್ತನ್ನು ಕಳೆಯುವಂಥದ್ದು. ಯಾಕಂದರೆ ಆ ಶೇಷನ ಕೆಲಸ ಏನು ಅಂದರೆ ಅದನ್ನು ರಕ್ಷಣೆ ಮಾಡುವಂಥದ್ದು. ಭೂಮಿಯಲ್ಲಿರುವಂಥ ಸಂಪತ್ತು, ಭೂಮಿಯಲ್ಲಿರುವಂಥ ಸ್ವತ್ತು ಎಲ್ಲಿವರೆಗೆ ಹೋದರೂ ಸಹ ಭೂಮಿಯಲ್ಲಿರುವಂಥ ಸ್ವತ್ತನ್ನು ರಕ್ಷಣೆ ಮಾಡುವಂಥ ಕೆಲಸ ನಾಗಂದು. ಇವತ್ತು ಆ ಸ್ವತ್ತನ್ನೆಲ್ಲ ಕಿತ್ಕೊಳ್ತಾ ಇದ್ದಾರೆ. ಕಾಣುವಂಗೆ ಕೇಳ್ತಾ ಇದ್ದಾರೆ, ಕಾಣದೇ ಇದ್ದಂಗೆ ಕೇಳ್ತಾ ಇದ್ದಾರೆ, ಪಬ್ನಿಕಲ್ ತೆಗಿತಾ ಇದ್ದಾರೆ, ಕತ್ಲಲ್ಲಿ ಹೋಗಿ ತೆಗಿತಾರೆ. ಹಾಗಾಗಿ ಅದು ಮನುಷ್ಯರಿಗೆ ಗೊತ್ತಾಗದೇ ಇದ್ದರೂ ಸಹ ನಮ್ಮಲ್ಲಿ ಜ್ಯೋತಿಷ್ಯಲ್ಲಿ ಹೇಳ್ತದೆ, ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ ಅಂತ. ಗ್ರಹ ರೂಪದಲ್ಲಿ ಬಂದು ಅದು ಪೀಡೆ ಕೊಡ್ತದೆ. ಇನ್ನು ಕೆಲವರಿಗೆ ಗ್ರಹಚಾರ ಕಾಡಿದೆ ಅಂತೇಳಿ ಕಾಡ್ತದೆ, ಕೆಲವರು ಇವಾಗ ಪ್ರತ್ಯಕ್ಷವಾಗಿ ಸರ್ಪಗಳು ಬಂದು ಆ ರೀತಿ ಕೊಡ್ತಾರೆ. ಇನ್ನು ಸ್ವಪ್ನ ಅಂತ ಒಂದಿದೆ, ಸ್ವಪ್ನ ಲೋಕವನ್ನು ನಾವು ನಂಬ್ತೇವಲ್ವ, ಸ್ವಪ್ನವನ್ನು ನಾವು ನಂಬ್ತೇವೆ ಅಂದರೆ ಸ್ವಪ್ನದಲ್ಲಿ ಸರ್ಪನ ಕಾಣಿಸ್ಕೊಂಡ್ರೆ ಬಹಳ ಅಪಾಯ. ಸ್ವಪ್ನ ಸರ್ಪ ಕಾಣ್ತು ಅಂದರೆ ಶತ್ರುಗಳ ಕಾಟ ಅಂತಿದೆ. ಯಾವಾಗ ಸ್ವಪ್ನದಲ್ಲಿ ಸರ್ಪವನ್ನು ನಾವು ಕಾಣ್ತೇವೋ ಅವನಿಗೆ ಎರಡನೇ ದಿವಸನೇ ಯಾರಾದರೂ ಅವನ ಶತ್ರುಗಳು ಬರ್ತಾರೆ ಅಂತ. ಯಾಕೆಂದರೆ ಮನುಷ್ಯನ ಪರಮಶತ್ರು ಅನ್ನುವಂಥದ್ದು ಯಾವುದು? ಸರ್ಪ. ಇವತ್ತು ಈಗ ನೋಡಿ, ಎಲ್ಲರಿಗೂ ಜನರಿಗೆ ನಾವು ಹೆದರ್ಸ್ತೇವೆ, ಕಾಳ ಸರ್ಪದೋಷ ಅಂದರೆ, ಸರ್ಪದೋಷ ಅಂದರೆ ಎಲ್ಲರೂ ಹೆದರ್ತಾರೆ. ಹೌದು, ಮನುಷ್ಯನಿಗೆ ಭಯ ಹುಟ್ಟದಾಗಲೇ ಭಕ್ತಿ ಬರೋದು, ಬರೀತೆ ಯಾರಿಗೂ ಭಕ್ತಿ ಬರೋದಿಲ್ಲ. ಯಾರಿಗಾದರೂ ಒಬ್ಬರು ದೇವಸ್ಥಾನಕ್ಕೆ ಕಳಿಸಬೇಕು ಅಂತ ಆದರೆ ಅವನಿಗೆ ಕಾಳ ದೋಷವೋ ಸರ್ಪದೋಷವೋ ಯಾವುದಾದ್ರೂ ಭಯ ಹುಟ್ಟುವಂಥ ಅದನ್ನು ಹೇಳಿದ್ರೆ ಅವನು ತತ್ ಕೂಡಲೇ ಜಾಗೃತನಾಗ್ತಾನೆ. ಹಾಗಾಗಿ ಭಯವನ್ನು ಹುಟ್ಟಿಸುವಂಥದ್ದು ಸರ್ಪ. ಹಾಗಾಗಿ ಅದರಲ್ಲಿ ಇವತ್ತು ರಾಜಕಾರಣಿಗಳಲ್ಲಿ ಪ್ರಬಲವಾದಂಥ, ಯಾರಿಗೂ ಯಾವ ಭಯವೂ ಇಲ್ಲ, ಯಾರಿಗೆ ಯಾವ ಅಭಯನೂ ಕೊಡ್ತಾ ಇಲ್ಲ ಅವರು, ಕೇವಲ ಆಶ್ವಾಸನೆ ಬಿಟ್ಟರೆ. ಪಂಡಿತರೆ, ಈಗ ಹಾವು ಒಂದು ಸರೀಸೃಪ. ಬೇರೆ ಪ್ರಾಣಿಗಳಿಗೆ ಹೋಲಿಸ್ಕೊಂಡ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಹಾವುಗಳಿಗೆ ಯಾಕೆ ಮಹತ್ವವಾದ ಸ್ಥಾನ ಅಂತ? ಹಾವುಗಳಿಗೆ ಅಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಭೂಮಿಯ ಕಾರಕ ಕುಜ ಅಂತ ಹೇಳ್ತೇವೆ. ಭೂಮಿ ಒಳಗಿರುವಂಥ ಗಣಿ ಸಂಪತ್ತಿನಂಗೆ ಸರ್ಪನು ಭೂಮಿಯಲ್ಲಿ ಇರುವಂಥದ್ದು. ಹಾಗಾಗಿ ಭೂಮಿಗೂ ಮತ್ತು ಆ ಒಂದು ಕುಜನಿಗೂ ಸಂಬಂಧ, ಹಾಗೆ ಕುಜನಿಗೂ ನಾಗನಿಗೂ ಸಂಬಂಧ. ಇನ್ನು ಎರಡನೇದಾಗಿ ಈ ಒಂದು ಸರ್ಪನವನ್ನು ನಾವು ರಾಹು ಅಂತಂದ್ರಲ್ಲ ಸರ್ಪ ಅಂತ ಹೇಳ್ತೀವಿ. ರಾಹು ಸರ್ಪಾಕೃತಂ ರೋಗಂ ಕೇತವು ಚಾಂಡಾಲ ದೈವತ್ನಂ ಅಂತ ಪ್ರಶ್ನೆಶಾಸ್ತ್ರದಲ್ಲಿ ಹೇಳ್ತದೆ. ಹಾಗಾಗಿ ಏನಾದರೂ ದೋಷಗಳು ಹುಟ್ಟುವಾಗ ನಮಗೆ ಸರ್ಪದೋಷ ಹುಟ್ಟುತ್ತದೆ ಅಂತಂದರೆ, ಅಥವಾ ನಾವು ಅದನ್ನು ಕಲ್ಪನೆ ಮಾಡಬೇಕು ಅಂದರೆ ರಾಹು ಇರಬೇಕು. ರಾಹು ಯಾವಾಗ ಬಾಧಾಸ್ಥಾನದಲ್ಲಿ ಇರ್ತಾನೋ, ನಮ್ಮ ಪ್ರಶ್ನೆ ಲಗ್ನದಲ್ಲಿ ಬಾಧಾಸ್ಥಾನದಲ್ಲಿ ರಾಹು ಇದ್ದರೆ ಸರ್ಪದೋಷ ಅಂತ ಹೇಳಬೇಕು ಅಂತಿದೆ. ಬಾಧಕ ಸ್ಥಾನಗೆ ಸೂರ್ಯೇ ಶೈವೇ ಭೂತಾದಿ ಬಾಧನಂ. ಮೊದಲನೇದಾಗಿ ಸೂರ್ಯ ಬಾಧಾಸ್ಥಾನದಲ್ಲಿದ್ದರೆ ಯಾವುದೋ ಭೂತಾದಿ ಬಾಧೆ ಅಂತ ಹೇಳಬೇಕು. ಚಂದ್ರೇ ದುರ್ಗಾಕೃತಂ ರೋಗಂ ಧರ್ಮದೇವ ನಿಪೀಡನಂ. ಚಂದ್ರ ಬಾಧಾಸ್ಥಾನದಲ್ಲಿದ್ದರೆ ಯಾವುದೋ ದುರ್ಗಾ ಹೆಣ್ಣು ದೇವರ ತೊಂದರೆಯಿಂದ ಅಂತ ಹೇಳಬೇಕು. ಓಕೆ ಪಂಡಿತರೆ, ಈಗ ಸರ್ಪದೋಷ ಅನ್ನೋ ಮಾತನ್ನು ನೀವು ಹೇಳಿದ್ರಿ. ಎಷ್ಟೋ ಜನಗಳಿಗೆ ಗೊತ್ತಿಲ್ಲ, ಸುಮ್ಮನೆ ಸರ್ಪದೋಷ ಇದೆ, ಕಾಳ ಸರ್ಪದೋಷ ಇದೆ ಅಂತೆಲ್ಲ ಹೇಳ್ತಾರೆ. ನಿಜಕ್ಕೂ ಈ ಸರ್ಪದೋಷ ಅನ್ನೋದು ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ?
ಸರ್ಪದೋಷ ಅನ್ನೋದು ಸಾಮಾನ್ಯವಾಗಿ ಭೂಮಿಯಲ್ಲಿ ಎಲ್ಲರಿಗೂ ಬರುತ್ತೆ. ಭೂಮಿಯಲ್ಲಿ ನಡೆದಾಡುವಂಥವ್ರಿಗೆ ಎಲ್ಲರಿಗೂ ಇದ್ದೇ ಇರುತ್ತೆ. ಹೌದಾ? ಇದ್ದೇ ಇರುತ್ತೆ. ಆದರೆ ಎಲ್ಲರಿಗೂ ವಿಶೇಷ ದೋಷ ಆಗೋದಿಲ್ಲ. ಯಾರು ಸರ್ಪ ವಧವನ್ನು ಮಾಡ್ತಾರೋ ಸರ್ಪ ದೋಷ ಪರಿಹಾರ ಮಾಡುವಾಗ ನಾವು ಒಂದು ಸಂಕಲ್ಪ ಮಾಡ್ತೇವೆ. ಏನು ಸಂಕಲ್ಪ ಮಾಡ್ತೇವೆ ಅಂದರೆ ಸರ್ಪಾಶ್ರಿತ ವಲ್ಮೀಕ ಹವನ್ನ, ಸರ್ಪ ಇರುವಂಥ ಗೋಪುರವನ್ನು ಹನ್ನ ಮಾಡುವುದು, ಸರ್ಪ ವಧವನ್ನು ಮಾಡುವುದು. ಸರ್ಪ ಆಡಿಸ್ತಾರೆ ಭಾಳ ಜನ, ದುಡ್ಡು ಕೊಟ್ಕೊಂಡು ಆ ಸರ್ಪನ ಬಂದಾಗ ಸರ್ಪ ನರ್ತನ, ಸರ್ಪ ಕೇಳಿ ದರ್ಶನ. ಸರ್ಪಗಳು ಪರಸ್ಪರ ಮಿಥುನ ಮಾಡುವಾಗ ನೋಡಿದ್ರೆ ಅದು ಶಾಪ ಕೊಡ್ತದೆ. ಯಾವಾಗ ನಾವು ಸರ್ಪ ಕುಲಕ್ಕೆ ನಾವು ಪೀಡೆ ಕೊಡ್ತೇವೆ ಆಗ ಸರ್ಪ ಶಾಪ ಬರುತ್ತೆ. ಅದಾಗಿ ಅದಕ್ಕಷ್ಟೇ ಅದು ಸರ್ಪ ಬರೋದಿಲ್ಲ. ಯಾವಾಗಲೂ ನಾವು ಅದರ ಸಮೀಪಕ್ಕೆ ಹೋದರೆ ಅದು ನಮಗೆ ತಿರುಗೇಟು ಕೊಡ್ತದೆ. ಹಾಗೆ ನಾವು ಎಲ್ಲಾದರೂ ಈ ಸರ್ಪ ಆಶ್ರಯ ಮಾಡ್ಕೊಂಡಿರುವಂಥ ಹುತ್ತನಲ್ಲಿರುವ ಹಣವನ್ನು ಕೇಳಲಿಕ್ಕೆ ಹೋದರೆ, ಆ ನಿಧಿಯನ್ನು ಕೇಳಲಿಕ್ಕೆ ಹೋದರೆ ಬರ್ತದೆ. ಇನ್ನು ಭೂಮಿಯನ್ನು ಅಪಹರಣ ಮಾಡಿದ್ರೆ, ಈಗ ನಾವು ಇವತ್ತು ಎಷ್ಟೋ ಅತಿಕ್ರಮಣ ಭೂಮಿ, ಯಾರೋ ಹೆಸರಿಲ್ಲ ಅಂತೇಳಿ ಭೂಮಿ ಅಕ್ರಮವನ್ನು ಮಾಡ್ಕೊಡ್ತೇವೆ. ಅದರಲ್ಲಿ ಕೂಡ ಸರ್ಪದ್ದು. ಓಕೆ, ಇದರ ಬಗ್ಗೆ ಬೇರೆ ಆಯಾಮದಲ್ಲಿ ಮಾತಾಡೋದಕ್ಕೆ ಈಗಾಗಲೇ ನಾನು ಹೇಳಿದ ಪ್ರಕಾರ ನಮ್ಮ ಮೈಸೂರು ಸ್ಟುಡಿಯೋದಿಂದ ಸ್ನೇಕ್ ಶ್ಯಾಮ್ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸ್ನೇಕ್ ಶ್ಯಾಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ ಅಣ್ಣ. ನೇರವಾದ ಒಂದು ಪ್ರಶ್ನೆ ಅಂದರೆ, ಇತ್ತೀಚಿನ ರಾಜಕೀಯ ವಿದ್ಯಮಾನಗಳೆಲ್ಲ ನಿಮಗೆ ಗೊತ್ತಾಗಿರ್ತಕ್ಕಂಥದ್ದು, ಅಧಿಕಾರಕ್ಕೋಸ್ಕರ ಕಿತ್ತಾಟ ನಡೀತಾ ಇರತಕ್ಕಂಥದ್ದು. ಯಾವಾಗ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿದೆ ಆವಾಗಲೆಲ್ಲ ರಾಜಕೀಯ ನಾಯಕರ ಮನೆಗೆ ಸರ್ಪಗಳು ಭೇಟಿ ಕೊಟ್ಟಿವೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರಿಗೆಲ್ಲ ಸರ್ಪದೋಷ ಇದೆ ಅಂತಕ್ಕಂಥ ಒಂದು ವಾದ ಇದೆ. ಇದಕ್ಕೆ ಉರಗ ತಜ್ಞರಾಗಿ ನೀವು ಏನು ಹೇಳ್ತೀರಾ? ನೋಡಿ, ಹಾವುಗಳು ಸಾಮಾನ್ಯವಾಗಿ ಮನೆಗೆ ಬರೋದು ಏನಕ್ಕೆ ಅಂದರೆ 3 ಕಾರಣಕ್ಕೆ ಮನೆಗೆ ಬರುತ್ತೆ. ಒಂದು, ನೀರು ಕುಡಿಯಕ್ಕೆ ಬರುತ್ತೆ. ಎರಡನೇದು, ಆಹಾರವನ್ನ ಇಲಿ ಅಥವಾ ಕಪ್ಪೆ ತಿನ್ನಕ್ಕೆ ಬರುತ್ತೆ. ಮೂರನೇದು, ಬಾಡಿ ಟೆಂಪರೇಚರ್ ಅಡ್ಜಸ್ಟ್ ಮಾಡ್ಕೊಳಕ್ ಬರುತ್ತೆ. ಯಾಕೆಂದ್ರೆ ಹಾವು ಶೀತರಕ್ತ ಪ್ರಾಣಿ, ಇದಕ್ಕೆ ನಮ್ಮ ತರ ಬೆವರಿನ ಗ್ರಂಥಿಗಳಿಲ್ಲ. ತುಂಬಾ ಬಿಸಿಲಿದ್ದಾಗ ತಣ್ಣಗಿರೋ ಜಾಗಕ್ಕೆ ಬರುತ್ತೆ. ತಣ್ಣಗಿರೋ ಜಾಗ ಅಂದ್ರೆ ಗಿಡಗಳ ಸಂಧಿಗಳಲ್ಲಿ ನೀರು ಬಿಟ್ಟಿರ್ತಾರೆ, ಆ ಜಾಗದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ತುಂಬಾ ತಣ್ಣಗಿರೋ ಜಾಗ ಬೆಚ್ಚಗಿರೋ ಜಾಗಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಈ 3 ಕಾರಣಕ್ಕೆ ಹಾವುಗಳು ಮನೆಗಳಿಗೆ ಬರುತ್ತೆ. ಹಾವುಗಳಿರ್ತಕ್ಕಂಥ ಜಾಗವನ್ನು ನಾವು ಆಕ್ರಮಿಸ್ಕೊತಾ ಇದ್ರೆ ಅದ್ರ ಆನ್ಸಿಸ್ಟರ್ ಪ್ರಾಪರ್ಟಿ ಅದು, ಆ ಜಾಗಕ್ಕೆ ಖಂಡಿತ ಬಂದೇ ಬರುತ್ತೆ. ಸೊ ನೀವು ಹೇಳೋ ಪ್ರಕಾರ ಕೇವಲ ಈ ಕಾರಣದಿಂದ ರಾಜಕಾರಣಿಗಳ ಮನೆಗೆ ಹಾವುಗಳು ಬಂದಿದೆಯೇ ಹೊರತು ಇದಕ್ಕೂ ಸರ್ಪ ಕಾಟಕ್ಕೂ ಏನು ಸಂಬಂಧ ಇಲ್ಲ, ಸರ್ಪದೋಷಕ್ಕೂ ಏನು ಸಂಬಂಧ ಇಲ್ಲ ಅಂತೀರಾ? ಈಗ ನೋಡಕ್ ಹೋದ್ರೆ ಬರೀ ರಾಜಕಾರಣಿಗಳ ಮನೇಲೆ ನೀವೀಗ ತಗೋತಾ ಇದ್ದೀರಾ. ನಾನು ಇವತ್ತು ಬೆಳಗಿಂದ 16 ಹಾವುಗಳನ್ನ ಸಂರಕ್ಷಣೆ ಮಾಡಿದ್ದೀನಿ. ನನ್ನ ಮೈಸೂರಿನಲ್ಲಿ ಸುಮಾರು ದಿನಕ್ಕೆ 20-25 ಕಾಲ್ ಬರುತ್ತೆ. ಅವ್ರಿಗೆಲ್ಲರಿಗೂ ಆದರೆ ಸರ್ಪದೋಷ ಇದೆಯಾ? ಓಕೆ, ಈ ಪ್ರಶ್ನೆನ ನಾನು ಪಂಡಿತರಿಗೆ ಪಂಡಿತರೆ, ನೀವು ಸ್ನೇಕ್ ಶ್ಯಾಮ್ ಮಾತನ್ನ ಕೇಳಿದ್ರಿ. ಒಂದಿನಕ್ಕೆ ನನಗೆ 20-25 ಕಾಲ್ ಬರುತ್ತೆ, ಮನೆಗಳಿಗೆ ಹಾವು ಬಂದಿದೆ ಬನ್ನಿ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಎಲ್ರಿಗೂ ಸರ್ಪದೋಷ ಇದೆಯಾ ಅಂತ ಕೇಳಿ. ಸರ್ಪದೋಷ ಅನ್ನೋದು ಬೇರೆ, ಮನೆಗೆ ಹಾವು ಬರೋದು ಬೇರೆ. ಅವ್ರು ಹೇಳೋದು ವಿಷಯ ಸರಿಯ. ಪ್ರಾಣಿಯನ್ನು ಅರ್ಸ್ಕೊಂಡು ಅದಕ್ಕೆ ಏನಾಗುತ್ತೆ, ಆಹಾರ ಸಿಕ್ಕದೆ ಇದ್ದಾಗ, ಇಲಿ ಇದ್ದಾಗ ನಮ್ಮಲ್ಲೂ ಎಲ್ಲ ಕಡೆ ಬರುತ್ತೆ. ನಮ್ಮನೇಲಿ ಎಷ್ಟೋ ಬರುತ್ತೆ. ಆದರೆ ನಮ್ಮಲ್ಲಿ ಸರ್ಪನಕ್ಕಿಂತ ಹೆಚ್ಚು ಬರುವುದು ಕೆರೆಗುಡ್ಡ ಅಂತ ಇನ್ನೊಂದು ಹಾವಿದೆ. ಅದು ಇಲ್ಲಿ ಕೆರೆ ಹಾವು ನಮ್ಮನ್ನೆಲ್ಲ ಕಾಯ ಮುಳ್ಕೊಂಡೇ ಇರುತ್ತೆ. ಅದು ಕೆರೆ ಹಾವು ಮತ್ತು ಸರ್ಪನಲ್ಲಿ ಹೆಣ್ಣು ಸರ್ಪಿಲ್ಲ, ಅದು ಕೆರೆ ಹಾವಿಗೆ ಹುಟ್ಟುವಂತಹದ್ದು ಅಂತೂ ನಮ್ಮಲ್ಲಿ ಲೋಕದಲ್ಲಿ ಪ್ರತೀತಿ ಇದೆ. ಬಹಳಷ್ಟು ಕಡೆಗೆ ನಮ್ಮನೆಲ್ಲ ಸಾಕಷ್ಟು ಕೆರೆ ಹಾವು ಬರ್ತದೆ. ಕೆರೆ ಹಾವು ಬಂದರೆ ಯಾರೂ ಭಯ ಪಡೋದಿಲ್ಲ. ಅದು ಮತ್ತು ಸಾಯಂಕಾಲ ಹೊಡೆಯೋದಿಲ್ಲ, ಅದಕ್ಕೆ ಸಿಕ್ಕಷ್ಟು ಆಹಾರ ಸಿಕ್ಕಿದ ಕೂಡ ಹೋಗುತ್ತೆ. ಈ ಸರ್ಪ ಬರ್ತದೆ ನಮ್ಮಲ್ಲಿ ಹಳ್ಳಿಯಲ್ಲಿ, ಕೋಳಿ ಸಾಕಿದ ಕೋಳಿಗೂಡಲ್ಲಿ ಬರೋದು ಬಹಳ ಜಾಸ್ತಿ. ಕೋಳಿ ತಿನ್ಲಿಕ್ಕೆ ಬರುತ್ತೆ, ಕೋಳಿ ಮೊಟ್ಟೆಯನ್ನು ತಿನ್ಲಿಕ್ಕೆ ಬರ್ತದೆ. ಇದು ಬಹಳಷ್ಟು ಕಡೆಗಿದೆ. ನೀವು ಹೇಳೋ ಪ್ರಕಾರ ಹಾವುಗಳು ಬರೋದೇ ಬೇರೆ, ಸರ್ಪಕಾಟವೇ ಬೇರೆ, ಸರ್ಪದೋಷವೇ ಬೇರೆ. ಸರ್ಪದೋಷ ಬೇರೆ. ಓಕೆ ಸ್ನೇಕ್ ಶ್ಯಾಮ್, ಇವಾಗ ಪಂಡಿತರು ಹೇಳ್ತಾ ಇದ್ರು ಅವಾಗಲೇ ಏನಂತಂದ್ರೆ ಸರ್ಪದೋಷ ಅಂತಕ್ಕಂಥದ್ದು ಪ್ರಮುಖವಾಗಿ ಯಾವಾಗ ಬರುತ್ತೆ ಅಂದರೆ ಹಾವುಗಳನ್ನು ಕೊಂದಾಗ ಅಥವಾ ಹಾವುಗಳು ಮಿಲನೋತ್ಸವದಲ್ಲಿ ಭಾಗಿಯಾದಾಗ ಅದನ್ನು ನೋಡಿದಾಗ ಅಂತಕ್ಕಂಥದ್ದು. ಸೊ ನೀವು ಸಾಕಷ್ಟು ಈ ವಿಚಾರದಲ್ಲಿ ತಿಳ್ಕೊಂಡಿರೋರು, ತಾವೇನು ಹೇಳ್ತೀರಾ? ನಾನು ಹೇಳೋ ಪ್ರಕಾರ ಪಂಡಿತರಿಗಿಂತ ನಾನು ಭಗವಂತ ನಾಣಿಗಳು ಏನು ತಿಳ್ಕೊಂಡಿಲ್ಲ. ನನಗೆ ಒಂದೇ ಒಂದು ತಿಳಿದಿರೋ ಪ್ರಕಾರ ಈ ಸರ್ಪದೋಷ ಅಂತಕ್ಕಂಥದ್ದು ಜಾತಕದಲ್ಲಿ 2 ಶುಭ ಗ್ರಹಗಳ ಮಧ್ಯೆ ಒಂದು ನೀಚ ಗ್ರಹ ಬಂದಾಗ ಕಾಲ ಸರ್ಪದೋಷ ಅನ್ನೋದು ಬರುತ್ತೆ. ಆದ್ರೆ ನಾವು ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಪ್ರಾಣಿಗೂ ಪೂಜ್ಯ ಸ್ಥಾನವನ್ನ ಕೊಟ್ಟಿದ್ದೀವಿ. ಹೌದು. ಯಾಕೆ ಆದ್ರೂ ಪೂಜ್ಯ ಸ್ಥಾನ ಕೊಟ್ಟಿದೀವಿ ಅಂದ್ರೆ, ಅದಕ್ಕೆ ಪೂಜ್ಯ ಸ್ಥಾನ ಕೊಡದೆ ಹೋಗಿದ್ರೆ ಇವತ್ತಿನ ದಿನ ಆ ಪ್ರಾಣಿಗಳನ್ನೆಲ್ಲ ಫೋಟೋದಲ್ಲಿ ನೋಡ್ಬೇಕಾಗಿತ್ತು. ಆ ಪೂಜ್ಯ ಸ್ಥಾನ ಕೊಟ್ಟಿರೋದ್ರಿಂದಾನೇ ಅದನ್ನ ಉಳಿಸ್ಕೊಂಡಿದೀವಿ. ಅದೇ ಬ್ಯಾಂಕಾಕ್, ಮಲೇಷಿಯಾ, ಸಿಂಗಾಪುರ್, ಹಾಂಗ್ಕಾಂಗ್ ಗಳಲ್ಲಿ ಈ ಹಾವುಗಳನ್ನ ತಿಂತಾರೆ. ಓಕೆ, ನಮ್ಮ ದೇಶದಲ್ಲಿ ಪೂಜ್ಯ ಸ್ಥಾನ ಕೊಡ್ತೀವಿ ನೋಡಿ, ಅವ್ರಿಗೂ ನಮ್ಗೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಅರಳಿ ಮರ, ಬೇವಿನ ಮರ, ಆಲದ ಮರ, ಇದಕ್ಕೆಲ್ಲ ಪೂಜ್ಯ ಸ್ಥಾನ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅದು ನಮ್ಗೆ ಒಳ್ಳೆ ಆಕ್ಸಿಜನ್ ಸಿಗ್ತಿರೋದ್ರಿಂದ
ಈ ಹಾವಿನಿಂದ ಇಲಿಗಳ ಸಂತತಿ ಕಮ್ಮಿ ಆಗ್ತಿರೋದ್ರಿಂದ ಇದೆಲ್ಲ ಈಕೋ ಬ್ಯಾಲೆನ್ಸ್ ನಮ್ಗೆ ಯಾವ್ದ್ರಿಂದ ಅನುಕೂಲ ಆಗ್ತಾ ಇದೆ ಅದಕ್ಕೆ ನಾವು ಒಂದು ಪೂಜ್ಯ ಸ್ಥಾನಗಳನ್ನ ಕೊಟ್ಟಿದೀವಿ. ಆದ್ರೆ ಈ ಸರ್ಪಕ್ಕೂ ಈ ಸರ್ಪದೋಷಕ್ಕೂ ಸಂಬಂಧ ಇರೋದಿಷ್ಟೇ, ಎರಡು ಶುಭಗ್ರಹಗಳ ಮಧ್ಯೆ ಒಂದು ನೀಚ ಗ್ರಹ ಸೇರಿದಾಗ ಮಾತ್ರ ಅದು ಕಾಲ ಸರ್ಪ ದೋಷ ಅಂತ ನಾನು ತಿಳ್ಕೊಂಡಿದ್ದೀನಿ. ಪಂಡಿತರು ಏನ್ ಹೇಳ್ತಾರೆ ಕೇಳಬೇಕು. ಇನ್ನು ವಿಚಾರಕ್ಕೆ ನೇರವಾಗಿ ಬರೋಣ ಪಂಡಿತರೆ. 15 ದಿನಗಳ ಹಿಂದೆ ಮುಖ್ಯಮಂತ್ರಿಯ ಗೃಹ ಕಚೇರಿಯಲ್ಲಿ 2 ದಿನ ಸತತವಾಗಿ ಹಾವುಗಳು ಕಾಣಿಸ್ಕೊಂಡಿತ್ತು. ಸೊ ಎಲ್ಲರೂ ಏನು ಹೇಳಿದ್ರು ಅಂತಂದರೆ ಹಾವುಗಳು ಕಾಣಿಸ್ಕೊಂಡಿದ್ದರಿಂದಲೇ CM ಸದಾನಂದ ಗೌಡರ ಕುರ್ಚಿಗೆ ಒಂದು ಕಂಟಕ ಬಂತು ಅಂತ. ಕೇವಲ ಇದೊಂದಲ್ಲ, ನನ್ನ ಹತ್ರ ಹಲವಾರು ಉದಾಹರಣೆಗಳಿದೆ. ಯಾವಾಗ ರಾಜಕಾರಣಿಗಳು ಸಂಕಷ್ಟಕ್ಕೆ ಸಿಕ್ಕಾಕೋತಾರೆ ಆವಾಗಲೆಲ್ಲ ಅವರವರ ಮನೆಯಲ್ಲಿ ಹಾವು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು. ಸೊ ನೀವು ಹೇಳೋ ಪ್ರಕಾರ ಇದಕ್ಕೇನಾದ್ರು ಸಂಬಂಧ ಕಲ್ಪಿಸ್ತೀರಾ? ಹೌದು, ಖಂಡಿತ ಕಲ್ಪಿಸೋದಲ್ಲ, ಯಥಾರ್ಥ ನಾ ಹೇಳಿದ್ನಲ್ಲಾಗಲೇ ದೇವತಾ ಗ್ರಹ ರೂಪೇಣ ದರ್ಶಯಂತಿ. ಇವತ್ತು ದೇವರು ಪ್ರತ್ಯಕ್ಷವಾಗಿ ಯಾರಿಗೂ ಮನೆಗೆ ಬರೋದಿಲ್ಲ, ಆದರೆ ಗ್ರಹ ರೂಪದಲ್ಲಿ ಅವರಿಗೆ ಬಂದು ನಾನು ಹೇಳಿದ ರಾಹು ಅಥವಾ ಕುಜ ಅಂದ್ರೆ ನಾವೇನು ಕಲ್ಪನೆ ಮಾಡ್ತೇವೆ, ಸರ್ಪ. ರಾಹುವಿನ ದೋಷ ಬಂದರೆ ಸರ್ಪದೋಷ ಅಂತ ಹೇಳ್ತೇವೆ, ಕುಜನ ದೋಷ ಇದ್ದರೆ ಸರ್ಪದೋಷ ಹೇಳ್ತೇವೆ. ಈಗ ಮನೆಗೆ ಸಹ ಬರುವುದು ಬೇರೆ, ದೋಷವನ್ನು ನಾವು ಕನಸಲ್ಲಿ ಸರ್ಪ ಕಂಡಾಗ ಶತ್ರುಬಾಧೆ ಅಂತ ನಾವು ಹೇಳ್ತೇವೆ. ಶತ್ರುಬಾಧೆಗಳು ಬರುತ್ತೆ ಮುಂದೆ, ಎಚ್ಚರಿಕೆ ಅಂತ. ಪ್ರತ್ಯಕ್ಷವಾಗಿ ಬಂದಾಗ ಅದೇನೆ. ಇವತ್ತು ಸರ್ಪ ಅಂದ್ರೆ ಎಲ್ಲರಿಗೂ ಭಯ ಇದೆ. ನಮ್ಮ ಉರಗ ತಜ್ಞರಾದಂತ ಅವರಿಗೊಬ್ಬರಿಗೆ ಭಯ ಇಲ್ಲ, ಯಾಕಂದ್ರೆ ಅವ್ರಿಗೆ ವರ ಸಿಕ್ಕಿದೆ. ಹಾವು ಕಂಡ್ರೆ ಹರನೂ ನಡಗದ ಅಂತ. ಹೌದು, ಕೊರಳಲ್ಲಿ ಹಾಕೊಂಡ್ರ ಶಿವನಿಗೂ ಹಾವು ಮೇಲೆ ಭಯ ಇರುತ್ತಂತೆ. ಹಾವಿನ ಮೇಲೆ ಭಯ ಇರುತ್ತೆ, ಯಾಕಂದ್ರೆ ಆ ಭಯವನ್ನು ಬಿಟ್ಟವರು ಅವರು ಉರಗ ತಜ್ಞರು ಒಂದೇ ಅಲ್ಲ, ಅವರು ಹರನೇಯ. ಯಾಕಂದ್ರೆ ಹಾರ ಮಾಡಿ ಹಾಕೊಂಡಿದ್ದಾನೆ, ಹಾರನೂ ಮಾಡಿದ್ದಾನೆ, ಮತ್ತು ಅವರು ಆಹಾರನು ಅಂತ ಹೇಳಿದ್ರಲ್ಲ, ಅದ್ರ ಆಹಾರನೂ ಮಾಡಿ ತಿಂತಾ ಇದ್ದಾಳೆ. ಹಾರನ ಆಹಾರನ ಹೇಳ್ತಾರಲ್ಲ, ಹಾಗಾಗಿ ಅವರಿಗೆ ಅದ್ರ ಆಹಾರ ಮಾಡೋ ಕತೆ ನಮ್ಗೆ ಗೊತ್ತಿರಲಿಲ್ಲ, ಅದನ್ನು ಅವರು ತಿಳ್ಕೊಂಡಿದ್ದಾರೆ, ಬಹಳ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಸೊ ಈಗ ಹಾಗಾದ್ರೆ ಖಂಡಿತವಾಗಿ ಇವರಿಗೆಲ್ಲ ಈ ರಾಜಕಾರಣಿಗಳು, ಅದರಲ್ಲೂ ಪ್ರಮುಖವಾಗಿ BJPಯ ನಾಯಕರು ಏನೇನು ತೊಂದರೆಯನ್ನು ಅನುಭವಿಸಿದ್ದಾರೆ ಅವರುಗಳಿಗೆಲ್ಲ ಈ ನಾಗಪ್ಪನ ಕಾಟಗಳು ಅಂತಕ್ಕಂಥದ್ದು ಅದು ಸತ್ಯ ಅಂತ ಹೇಳ್ತೀರಾ? ಈಗ ಅವರಿಗೆ ಮಾತ್ರ ಅಲ್ಲ, ಇವತ್ತು ದೊಡ್ಡ ಈಗ ನೋಡಿ, ಈಗ ನಾವು ವಿಜಯ ಮಲ್ಯ ಅಂತವರಿಗೂ ನಾಗದೋಷ ಸರ್ಪದೋಷ ಅಂತ ಕುಕ್ಕೆಗೆ ಬಂದು ಪೂಜೆ ಮಾಡ್ಕೊಂಡು ಹೋದ್ರು. ಖಂಡಿತ. ಓಕೆ ಪಂಡಿತರೆ, ಈ ವಿಚಾರವಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಚರ್ಚೆನ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ.